ಕಾನ್ಸ್ಟೇಬಲ್ ನೇಮಕಾತಿ ಪರೀಕ್ಷೆಯ ವೇಳೆ ಗೊಂದಲ ಆಗಿದೆ. ಅರ್ಧ ಗಂಟೆ ತಡವಾಗಿ ಪ್ರಶ್ನೆ ಪತ್ರಿಕೆಯನ್ನ ನೀಡಿದ್ದಾರೆ ಅನ್ನುವಂಥ ಆರೋಪ ಕೇಳಿಬಂದಿದೆ. ವಿಜಯಪುರ ಜಿಲ್ಲೆ ತಿಕೋಟದ ಪರೀಕ್ಷಾ ಕೇಂದ್ರದಲ್ಲಿ ಘಟನೆ ಆಗಿದೆ. ಓರ್ವ ಪೊಲೀಸ್ ಸಿಬ್ಬಂದಿ ಹೊರಗೆ ಕೊಂಡೊಯ್ದ ಆರೋಪ ಕೇಳಿಬಂದಿದೆ. ಸ್ಥಳಕ್ಕೆ ಜಿಲ್ಲಾ ಎಸ್ಪಿ ಲಕ್ಷ್ಮಣ್ ನಿಂಬರಗಿ ಬಂದಿದ್ದಾರೆ. ಡಿಸಿ ಆನಂದಕ್ಕೆ ಭೇಟಿ ಕೊಟ್ಟಿದ್ದಾರೆ. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಲಕ್ಷ್ಮಣ್ ನಿಂಬರಗಿ ಪರಿಶೀಲನೆಯನ್ನು ಕೂಡ ಮಾಡುತ್ತಿದ್ದಾರೆ. ಓರ್ವ ಸಿಬ್ಬಂದಿ ಪ್ರಶ್ನೆ ಪತ್ರಿಕೆಯನ್ನು ಹೊರಗಡೆ ಕೊಂಡೊಯ್ದಿದ್ದಾರೆ ಅನ್ನುವಂಥ ಆರೋಪ ಕೇಳಿಬಂದಿದೆ. ಸದ್ಯ ಈಗ ಈ ಆರೋಪದ ಹಿನ್ನೆಲೆಯಲ್ಲಿ ಪರಿಶೀಲನೆ ಕೂಡ ನಡೀತಾ ಇದೆ. ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಸುನಿಲ್ ಕುಮಾರ ಸಂಪರ್ಕದಲ್ಲಿದ್ದಾರೆ. ಸುನಿಲ್, ಏನಾಯ್ತು? ಯಾಕಲ್ಲಿ ಗಲಾಟೆ ಆಗಿದ್ದು? ಯಾಕೆ ಪ್ರತಿಭಟನೆ ಕೂಡ ಆಗಿದೆಯಂತಲ್ಲ, ಏನಾಯ್ತಲ್ಲಿ? ಖಂಡಿತವಾಗ್ಲೂ ರಂಜಿತ್, ಏನಂದ್ರೆ ಇವತ್ತು ಪೊಲೀಸ್ ಕಾನ್ಸ್ಟೇಬಲ್ ನೇಮಕಾತಿಗೆ ಒಂದು ಪರೀಕ್ಷೆ ನಡೀತಾ ಇತ್ತು. ವಿಜಯಪುರ ಜಿಲ್ಲೆಯಲ್ಲಿ ಒಟ್ಟು 61 ಪರೀಕ್ಷಾ ಕೇಂದ್ರಗಳಲ್ಲಿ 24,434 ಅಭ್ಯರ್ಥಿಗಳು ಪರೀಕ್ಷೆಯನ್ನು ಬರೀಲಿಕ್ಕೆ ಹಾಜರಾಗಿದ್ರು. ವಿಜಯಪುರ ಜಿಲ್ಲೆಯ ತಿಕೋಟ ತಾಲೂಕಿನ ಒಂದು ವಿಜಯಾಂಬಾ ಶಿಕ್ಷಣ ಸಂಸ್ಥೆ ಪರೀಕ್ಷೆಯಲ್ಲಿ OMR ಶೀಟ್ ಹಾಗೂ ಪರೀಕ್ಷಾ ಪತ್ರಿಕೆಗಳು ತಡವಾಗಿ ಕೊಟ್ಟಿದ್ದಾರೆ ಎಂದು ಆಕ್ರೋಶಗೊಂಡು ಪರೀಕ್ಷಾರ್ಥಿಗಳು ಪರೀಕ್ಷಾ ಕೇಂದ್ರದ ಹೊರಗೆ ಸಾಕಷ್ಟು ಒಂದು ಗಲಾಟೆ ಮಾಡಿದ್ರು. ಒಂದು ಕ್ವಶನ್ ಪೇಪರ್ಗೂ ಹೊಂದಾಣಿಕೆ ಆಗ್ತಾ ಇಲ್ಲ, ನಾಳೆ ಸ್ಕ್ಯಾನ್ ಕೂಡ ಆಗೋದಿಲ್ಲ ಅನ್ನೋ ಆಕ್ರೋಶ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಕ್ವಶನ್ ಪೇಪರ್ ಹಾಗೂ OMR ಶೀಟ್ ಆನ್ಸರ್ ಶೀಟ್ ವ್ಯತ್ಯಾಸಕ್ಕೆ ಕಾರಣ ಯಾಕೆ ವಿಳಂಬ ಆಯಿತು, ಮುಂದೆ ನಾವು ಸಮಯ ಸಿಗೋದಿಲ್ಲ ಅಂತಕ್ಕಂಥ ಒಂದು ಆರೋಪ ಮಾಡಿ ಪರೀಕ್ಷಾ ಕೇಂದ್ರದ ವಿರುದ್ಧ ನೂರಾರು ವಿದ್ಯಾರ್ಥಿಗಳು ಒಂದು ಆಕ್ರೋಶ ವ್ಯಕ್ತಪಡಿಸತಕ್ಕಂಥದ್ದು. ಇದು ಪರೀಕ್ಷಾ ಕೇಂದ್ರ ತಿಕೋಟ ನಗರದಿಂದ ಸುಮಾರು 2 ರಿಂದ 3 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥದ್ದು. ಯಾಕಂತಂದ್ರೆ ರಾಜ್ಯದ ಮೂಲೆಗಳಿಂದಲೂ ಕೂಡ ಇಲ್ಲಿ ವಿದ್ಯಾರ್ಥಿಗಳು ಒಂದು ಪರೀಕ್ಷೆ ಬರೋಕ್ಕೆ ಬಂದಿರ್ತಾರೆ. ಇವರೆಲ್ಲ ಮುಂದೆ ಪೊಲೀಸ್ ಆಗ್ಬೇಕನ್ನೋ ಕನಸು ಕಟ್ಕೊಂಡು ಒಂದು ಪರೀಕ್ಷೆ ಬರೆಯಕ್ಕೆ ಬಂದಿದ್ರು. ಕೆಲವೊಬ್ಬರಂತೂ ಅವರು ಗೋಳಾಟ ನೋಡಿದರೆ ನಂದು ಕೊನೆ ಚಾನ್ಸ್ ಇದು, ಇನ್ನು ಮುಂದೆ ನಾನು ಯಾವುದೇ ಪರೀಕ್ಷೆ ಬರೆಯೋಕ್ಕಾಗಲ್ಲ, ಇಂಥ ಸಂದರ್ಭದಲ್ಲಿ ಈ ಥರ ಆದರೆ ಏನು ಅನ್ನುವಂಥ ಗೋಳಾಟ ಕೂಡ ಆಗಿರ್ತಕ್ಕಂಥದ್ದು. ಗಲಾಟೆಯಲ್ಲಿ ಪೊಲೀಸರು ವಿದ್ಯಾರ್ಥಿಗಳನ್ನ ಚದರಿಸಕ್ಕೆ ಹರಸಾಹಸ ಕೂಡ ಪಟ್ಟಿದ್ರು. ಸ್ಥಳಕ್ಕೆ ಹಿರಿಯ ಪೊಲೀಸ್ ಅಧಿಕಾರಿಗಳಾದ ಲಕ್ಷ್ಮಣ್ ನಿಂಬರಿ ಆಗಿರ್ಬೋದು, ಜಿಲ್ಲಾಧಿಕಾರಿಗಳು, ಅಪರ ಜಿಲ್ಲಾಧಿಕಾರಿಗಳು, ಎಲ್ಲ ಅಧಿಕಾರಿಗಳು ಬಂದು ಒಂದು ಘಟನೆಯ ಬಗ್ಗೆ ಒಂದು ಮಾಹಿತಿ ಕೂಡ ಪಡಿತಾ ಇದ್ದಾರೆ. ಇನ್ನೂವರೆಗೂ ಕೂಡ ಕೆಲವು ವಿದ್ಯಾರ್ಥಿಗಳು ಪರೀಕ್ಷಾ ಕೇಂದ್ರದಲ್ಲಿ ಪರೀಕ್ಷೆ ಬರೀತಿದ್ದಾರೆ. ಇನ್ನುಳಿದ ವಿದ್ಯಾರ್ಥಿಗಳು ಪರೀಕ್ಷಾ ಕೇಂದ್ರದ ಹೊರಗೆ ಒಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇನ್ನೂ ಕೂಡ ರಸ್ತೆಯ ಮೇಲೆ ಕುಳಿತು ನಮಗಾದ ಅನ್ಯಾಯವನ್ನು ಸರಿಪಡಿಸಿ ಎಂದು ಗೋಗರಿಸಿದ್ದಾರೆ. ರಂಜಿತ್, ಓಕೆ, ಈಗ ಪರಿಸ್ಥಿತಿ ಹೇಗಿದೆ? ಸದ್ಯ ಈಗಿನ ಪರಿಸ್ಥಿತಿ ಹೇಳೋದಾದ್ರೆ ಪರೀಕ್ಷಾ ಕೇಂದ್ರದ ಒಳಗೆ ಹಿರಿಯ ಅಧಿಕಾರಿಗಳು, ಪೊಲೀಸ್ ವರಿಷ್ಠಾಧಿಕಾರಿಗಳು, ಜಿಲ್ಲಾಧಿಕಾರಿಗಳು ಸೇರಿದಂತೆ ಹಿರಿಯ ಅಧಿಕಾರಿಗಳು ಪರೀಕ್ಷಾ ಕೇಂದ್ರದ ಒಳಗಡೆ ಇದ್ದಾರೆ. ಪರೀಕ್ಷಾ ಕೇಂದ್ರದಿಂದ ಹೊರಬಂದಂತ ಅಭ್ಯರ್ಥಿಗಳು ಹೊರಗಡೆನೆ ಕೂತು ಏನ್ ಹೇಳ್ತಾರೆ ಬಂದು ಅಂತ ಹೇಳಿ ಕಾಯ್ತಾ ಇದ್ದಾರೆ. ಸದ್ಯ ಹೊರಗಡೆ ಇರ್ತಕ್ಕಂಥ ಅಭ್ಯರ್ಥಿಗಳು ರಸ್ತೆ ಮೇಲೆ ಒಂದು ಒಳಗಡೆ ಇರ್ತಕ್ಕಂಥ ಜಿಲ್ಲಾಧಿಕಾರಿಗಳು ಬರೋದನ್ನ ಓಕೆ, ಥ್ಯಾಂಕ್ ಯು ಸುನಿಲ್.